ಯೂಟ್ಯೂಬ್ ನಲ್ಲಿ ಕೇವಲ 500 ಸಬ್ಸ್ಕ್ರೈಬರ್ ಪಡಿಲಿಕ್ಕೆ ನನಗೆ 1.5 ಇಯರ್ಸ್ ಬೇಕಾಯಿತು. ಹೌದು ಫ್ರೆಂಡ್ಸ್. ಸೊ ಇದರಿಂದ ಇವಾಗ ನನಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆನಾ? ಹಾಗಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಯೂಟ್ಯೂಬ್ ನವರು? ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು, 500 ಸಬ್ಸ್ಕ್ರೈಬರ್ ಅನ್ನ ಇವಾಗ ಕಂಪ್ಲೀಟ್ ಮಾಡಿದೀನಿ. 500 ಸಬ್ಸ್ಕ್ರೈಬರ್ ಮಾತ್ರನೇ ಕಂಪ್ಲೀಟ್ ಮಾಡುವಂತ ಟಾರ್ಗೆಟ್ ನನ್ನ ಹತ್ರ ಇದೆ ಫ್ರೆಂಡ್ಸ್. ಒಂದು ವಿಡಿಯೋ ಮಾಡುವಂತಹ ಒಂದು ಉದ್ದೇಶ ತುಂಬಾನೇ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಅನಿಸ್ತಾ ಇರ್ಬೇಕು ಇದೇನಪ್ಪ 500 ವಿಡಿಯೋಸ್ಗೆ ವಿಡಿಯೋನ ಮಾಡ್ತಾ ಇದ್ದ ಅಂತ ಹೇಳಿ. ಸೊ ಇದು 500 ಅನ್ನೋದು ಕೇವಲ ನಂಬರ್ಸ್ ಅಲ್ಲ ಫ್ರೆಂಡ್ಸ್, ಇದ್ರ ಹಿಂದೆ ಇರುವಂತ ಕಷ್ಟ ಹಾಗೇನೆ ನಾನು ಪಟ್ಟಿರುವಂತ ಕನಸು. ಸೊ ಇದೆಲ್ಲವೂ ಕೂಡಿನೇ ಇವಾಗ 500 ನಂಬರ್ಸ್ ಗೆ ಕ್ರಾಸ್ ಆಗಿದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಪೂಜಾ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ನನಗೆ AI ವಿಡಿಯೋಸ್ ಹಾಗೇನೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳುವಂತ ವಿಡಿಯೋಸ್ ಗಳಲ್ಲಿ ನೋಡೇ ಇರ್ತೀರಾ. 500 ಸಬ್ಸ್ಕ್ರೈಬರ್ ಅನ್ನ ಕಂಪ್ಲೀಟ್ ಮಾಡಿದೀನಿ. ಮಾಡುವಂತ ಉದ್ದೇಶ ಕೇವಲ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದೀನಿ, ಹಾಗೇನೆ ಏನೋ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದೀನಿ ಅಂತ ಹೇಳೋದಿಕ್ಕೆ ಅಲ್ಲ. ನಿಮ್ಗೆ ಇದ್ರಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಹಾಗೇನೆ ಯಾರು ಯೂಟ್ಯೂಬ್ ನಲ್ಲಿ ಬಂದು ಡಿಮೋಟಿವ್ ಆಗ್ತಾ ಇದ್ದೀರಾ, ಸೊ ನಿಮ್ಗೆ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ಗೆ 500 ಸಬ್ಸ್ಕ್ರೈಬರ್ ಮಾಡ್ಲಿಕ್ಕೆ 1.5 ಇಯರ್ ಬೇಕಾಯ್ತು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ಫ್ರೆಂಡ್ಸ್. ಹೌದು. ಸೊ ನಾನು ಯೂಟ್ಯೂಬ್ಗೆ ಹಿಂದಿನ ವರ್ಷನೇ ಬಂದಿದ್ದೆ. ಹಿಂದಿನ ವರ್ಷನೇ ನನಗೆ ಗೊತ್ತಾಯ್ತು ಯೂಟ್ಯೂಬ್ ನಿಂದ ಅರ್ನಿಂಗ್ ಪಡಿತಾ ಇದ್ದಾರೆ, ಯೂಟ್ಯೂಬ್ ನಿಂದ ನಾವು ಅರ್ನಿಂಗ್ ಅನ್ನ ಕೂಡ ಮಾಡಬಹುದು. ಸೊ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದ ಒಂದು ಪಾರ್ಟ್ ಆಗಿದೆ ಅಂತ ಗೊತ್ತಾಯ್ತು. ಸೊ ನಾನು ಕೂಡ ಇಷ್ಟೆಲ್ಲ ಓದ್ಕೊಂಡಿದ್ದೀನಿ, ಮನೆಯಲ್ಲೇ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೆ. ಸೊ ನಾನು ಲಾಗ್ ನ ನೋಡ್ತಾ ಇದ್ದೆ, ಹಾಗೆ ಕುಕಿಂಗ್ ಚಾನೆಲ್ ನ ನೋಡ್ತಾ ಇದ್ದೆ, ಟೆಕ್ ರಿಲೇಟೆಡ್ ನೋಡ್ತಾ ಇದ್ದೆ. ಸೊ ನನಗನ್ನಿಸ್ತಾ ಇತ್ತು ಇವರೆಲ್ಲ ಮಾಡ್ತಾ ಇದ್ದಾರೆ, ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಹಿಂದಿನ 25 ಜುಲೈ ನಲ್ಲಿನೇ ನಾನು ನನ್ನ ಫಸ್ಟ್ ಚಾನೆಲ್ ನ ಸ್ಟಾರ್ಟ್ ಮಾಡಿದೆ. ಆಗಿ ಎಲ್ಲರಿಗೂ ಕೂಡ ತುಂಬಾನೇ ಈಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಯೂಟ್ಯೂಬ್ ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಎಡಿಟಿಂಗ್ ಮಾಡಬೇಕು, ಹಾಗೇನೆ ಯೂಟ್ಯೂಬ್ ನಲ್ಲಿ ನಾವು ಎಡಿಟಿಂಗ್ ಮತ್ತೆ ಹೇಗೆ ಅಪ್ಲೋಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲೇ ಇಲ್ಲ ಫ್ರೆಂಡ್ಸ್. ನಮ್ಮ ವಿಡಿಯೋಸ್ ಗಳು ಎಷ್ಟು ರನ್ ಆಗುತ್ತೆ, ನಮ್ಮ ವಿಡಿಯೋಸ್ ಗಳನ್ನ ಅಲ್ಗೋರಿದಮ್ ಎಷ್ಟು ಪುಷ್ ಮಾಡತ್ತೆ, ಹಾಗೇನೆ ಯೂಟ್ಯೂಬ್ ಸ್ಟುಡಿಯೋ ಆಪ್ ಅನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ನಾವು ಚಾನೆಲ್ ನ ಗ್ರೋ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಆದ್ರೆ ಹಿಂದಿನ ವರ್ಷ ನನಗೆ ಇದ್ರ ಬಗ್ಗೆ ಯಾವುದೇ ಕಲ್ಪನೆ ಇರ್ಲಿಲ್ಲ. ಕೇವಲ ಎಲ್ಲರದು ನೋಡಿ ಇವ್ರು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದಾರೆ, ಹೀಗೆ ಗ್ರೋನ ಕಾಣ್ತಾ ಇದ್ದಾರೆ, ನಾನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿದೆ. ಹಾಗೇನೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋದೆ. ವ್ಯೂಸ್ ಬರ್ತಾ ಇತ್ತು, 1,000 2,000 ಈ ರೀತಿಯಾಗಿ ವ್ಯೂಸ್ ಕೂಡ ಬಂತು. ಅದೇ ರೀತಿಯಾಗಿ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಹೋದೆ. ವ್ಯೂಸ್ ಗಳು ಕೇವಲ 500 ಇರ್ಬೋದು, 200, 100, 5 ವ್ಯೂಸ್, 4 ವ್ಯೂಸ್ ಈ ರೀತಿಯಾಗಿ ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನಗೆ 6 ಮಂತ್ ಹೋಯ್ತು, ಆದ್ರೂ ಕೂಡ ನಂಗೆ ಗೊತ್ತೇ ಆಗ್ಲಿಲ್ಲ ಯೂಟ್ಯೂಬ್ ನ ಪಾಲಿಸಿ ಹೀಗೆ ಇರತ್ತೆ ಅಂತ ಹೇಳಿ. ಸೊ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋದ ಹಾಗೆ ನನಗೆ ಅದರಲ್ಲಿ ಯಾವುದೇ ತರದ ಗ್ರೋತ್ ಅನ್ನೋದು ಕಾಣ್ಲೇ ಇಲ್ಲ. ಸೊ ನಾನು ಒಂದಿನ ಒಬ್ರು ವಿಡಿಯೋನ ನೋಡುವಾಗ ಯೂಟ್ಯೂಬ್ ನ ಸ್ಟುಡಿಯೋ ಅನ್ನ ಚೆಕ್ ಮಾಡ್ತಾ ಹೋಗಿ ಅಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ರು. ಸೊ ನಾನು ಕೂಡ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ನೋಡಿದಾಗ ನನಗೆ ಶಾಕ್ ಆಯ್ತು. ಯಾಕಂದ್ರೆ ಯೂಟ್ಯೂಬ್ ಗೆ ಬೇಕಾಗಿರೋದು ಲಾಂಗ್ ವಿಡಿಯೋ ವಾಚ್ ಟೈಮ್ ಫ್ರೆಂಡ್ಸ್. ಸೊ ನಾನು ಶಾರ್ಟ್ ಅಪ್ಲೋಡ್ ಮಾಡುವಾಗ ಶಾರ್ಟ್ ವಿಡಿಯೋಸ್ ಗಳಿಗೆ ಚೆನ್ನಾಗಿ ವ್ಯೂಸ್ ಗಳಿಸ್ತಾ ಇದ್ವು, ಆದ್ರೆ ಲಾಂಗ್ ವಿಡಿಯೋಗಳು ಸ್ಕಿಪ್ ಆಗ್ತಾ ಇದ್ದು. ಇಲ್ಲ ಅಂತ ಅಂದ್ರೆ ಲಾಂಗ್ ವಿಡಿಯೋಸ್ ಗಳಿಗೆ ಯಾವುದೇ ರೀತಿಯ ವ್ಯೂಸ್ ಕೂಡ ಬರ್ತಾ ಇರ್ಲಿಲ್ಲ, ಹಾಗೇನೆ ವಾಚ್ ಟೈಮ್ ಕೂಡ ನಂದು 0 ಆಗಿನೇ ಇತ್ತು. ಸೊ 6 ಮಂತ್ ಆದ್ಮೇಲೂ ಕೂಡ ಇದೇ ಪ್ರೊಸೆಸ್ ಆಯ್ತು. ಸೊ ನಾನು 1 ವರ್ಷ ವೇಟ್ ಮಾಡಿದೆ ಅದೇ ಒಂದು ಚಾನೆಲ್ ನಲ್ಲಿ ಮತ್ತೆ ಟೆಕ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಲಾಗ್ ವಿಡಿಯೋಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿಯಾಗಿ ನಿಶ್ ಅನ್ನ ಚೇಂಜ್ ಮಾಡಿ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋದೆ. ಬಟ್ ಅದರಲ್ಲಿ ಯಾವುದೇ ರೀತಿಯ ಗ್ರೋತ್ ಅನ್ನೋದು ಕಾಣ್ಲಿಲ್ಲ. ಸೊ ನನಗೆ ಒಂದೇ ಒಂದು ಆಸೆ ಇತ್ತು, ನನ್ನ ಸಬ್ಸ್ಕ್ರೈಬರ್ ಕೂಡ 500 ರೀಚ್ ಆಗಿರ್ಬೇಕು, 500 ನಂಬರ್ಸ್ ನಲ್ಲಿ ಬಂದಿರ್ಬೇಕು ಅಂತ ಹೇಳಿ. ಬಟ್ ಅದು ಆಗ್ಲೇ ಇಲ್ಲ. ಸೊ ಅವಾಗ ನಾನು ಒಂದು ಡಿಸಿಷನ್ ಗೆ ಬಂದೆ, ಇಲ್ಲ ಯೂಟ್ಯೂಬ್ ಅಲ್ಗೋರಿದಮ್ ನ ಮೊದಲು ನಾವು ಟೆಸ್ಟ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಗೋರಿದಮ್ ನ ನಾವು ಸರಿಯಾಗಿ ಕಲ್ಕೊಳ್ಬೇಕು, ಅದಾದ ನಂತರನೇ ನಾವು ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೆ. ಯೂಟ್ಯೂಬ್ ನಲ್ಲಿ ಯಾವ ರೀತಿಯಾಗಿ ಅಲ್ಗೋರಿದಮ್ ಕೆಲಸ ಮಾಡತ್ತೆ, ಯಾವ ತರಹದ ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು, ಇದನ್ನೆಲ್ಲ ತಿಳ್ಕೊಂಡು ನಾನು ಮತ್ತೆ
ಡಿಸೆಂಬರ್ ನಲ್ಲಿ ನನ್ನ ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಸೊ ಡಿಸೆಂಬರ್ ನಿಂದ ನನಗೆ 500 ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ 6 ಮಂತ್ ಬೇಕಾಯ್ತು. ಸೊ ಇದು ತುಂಬಾ ಲಾಂಗ್ ಪ್ರೊಸೆಸ್ ಅಂತ ಕೆಲವೊಬ್ಬರಿಗೆ ಅನಿಸ್ತಾ ಇರಬೇಕು, ಬಟ್ ಇದೇ ಒಂದು ಪ್ರೊಸೀಜರ್ ಇಂದ ತುಂಬಾ ಜನ ಬಂದಿರ್ತಾರೆ. ಯಾಕಂದ್ರೆ ಒಂದೊಂದು ಸಬ್ಸ್ಕ್ರೈಬರ್ ಗೇನ್ ಆಗ್ಲಿಕ್ಕೂ ಕೂಡ ನಾವು ಎಷ್ಟೊಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ. ಕೆಲವೊಂದು ಸಾರಿ ಎಷ್ಟು ಎಫರ್ಟ್ ಆಗಿ ವಿಡಿಯೋ ಮಾಡಿದ್ರು ಕೂಡ ನಮ್ಮ ವಿಡಿಯೋ ಪುಷ್ ಆಗೋದೇ ಇಲ್ಲ, ಅಲ್ಲಿ ನಮ್ಗೆ ಯಾವುದೇ ತರದ ವ್ಯೂಸ್ ಕೂಡ ಬರೋದಿಲ್ಲ. ಸೊ ಇದರಿಂದ ನಾವು ಡಿಮೋಟಿವ್ ಕೂಡ ಆಗ್ತೀವಿ ಫ್ರೆಂಡ್ಸ್. ಸೊ ನಾನು ನಿಮ್ಗೆ ಇಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಯೂಟ್ಯೂಬ್ ನ ಕ್ರೈಟೇರಿಯಾ ಅನ್ನೋದು ಚೇಂಜ್ ಆಗಿದೆ ಫ್ರೆಂಡ್ಸ್. ಅವರಿಗೆ 4000 ವಾಚ್ ಟೈಮ್ ಹಾಗೇನೆ 10 ಮಿಲಿಯನ್ ವ್ಯೂಸ್ ಬೇಕಾಗಿತ್ತು, ಬಟ್ ಇವಾಗ ಕ್ರೈಟೇರಿಯಾ ಚೇಂಜ್ ಆಗಿ ಫೆಬ್ರವರಿ 7 ದಿಂದಾನೇ ನಿಮ್ಗೆ 2027 ನಲ್ಲಿ 8000 ವಾಚ್ ಟೈಮ್ ಹಾಗೇನೆ 20 ಮಿಲಿಯನ್ ವ್ಯೂಸ್ ಅನ್ನ ನಾವು ಕ್ರಾಸ್ ಮಾಡ್ಬೇಕು ಫ್ರೆಂಡ್ಸ್. ಆ ಒಂದು ಟಾರ್ಗೆಟ್ ಅನ್ನ ನಮ್ಗೆ ಇವಾಗ ಯೂಟ್ಯೂಬ್ ನವರೇ ನೀಡಿದ್ದಾರೆ. ಸೊ ಇದರಿಂದ ನಿಮಗೆ ಅನಿಸ್ತಾ ಇರ್ಬೇಕು ಇವಾಗ ತುಂಬಾ ಕಾಂಪಿಟೇಷನ್ ಇದೆ, ನಾನ್ ಹೇಗೆ ಇದರಲ್ಲಿ ಸರ್ವೈವ್ ಆಗ್ತೀನಿ ಅಂತ ಅನಿಸ್ತಾ ಇರ್ಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ಯಾರೆಲ್ಲ ಇವಾಗ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ನೀವು ಹಾಫ್ ಮಾನಿಟೈಸೇಷನ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಹಾಫ್ ಮಾನಿಟೈಸೇಷನ್ ಸ್ಟೇಜ್ ನಲ್ಲಿನೇ ಇದ್ದೀನಿ. ಸೊ ನೋಡಿ, ನಾವು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀವಿ ಅಂತ ಅಂದ್ರೆ ಕೇವಲ ನಮ್ಗೆ ಪೇಷನ್ಸ್ ಮಾತ್ರನೇ ಇರಬೇಕು ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಪ್ಲಸ್ ನಾವು ಪೇಷನ್ಸ್ ದಿಂದ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋದ್ರೆ ನಮ್ಗೆ ಖಂಡಿತವಾಗ್ಲೂ ಜಯ ಅನ್ನೋದು ಸಿಕ್ಕೇ ಸಿಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ವಿಡಿಯೋ ಇವಾಗ ವೈರಲ್ ಆಗಿಲ್ಲ ಅಂದ್ರೂ ಕೂಡ 6 ಮಂತ್ ಆಫ್ಟರ್ ಕೂಡ ಅದೇ ಒಂದು ವಿಡಿಯೋದಿಂದ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗತ್ತೆ ಅನ್ನೋದಕ್ಕೆ ಅದು ನಿಜವಾಗಿದೆ ಫ್ರೆಂಡ್ಸ್. ಹೌದು, ಸೊ ಅದು ನಿಜವಾದ ಮಾತು ಕೂಡ. ಸೊ ಇವಾಗ ನಿಮ್ಗೆ ವ್ಯೂಸ್ ಸಿಗ್ತಾ ಇಲ್ಲ ಅಂತ ಡಿಮೋಟಿವ್ ಆಗ್ಲಿಕ್ಕೆ ಹೋಗ್ಬೇಡಿ. ನೀವು ಒಂದ್ ವೇಳೆ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೀರಾ ಅಂತ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಪೇಷನ್ಸ್ ದಿಂದಾನೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಹೋಗಿ. ಸೊ ಒಂದಿಲ್ಲ ಒಂದಿನ ನಿಮ್ಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಫ್ರೆಂಡ್ಸ್. ಸೊ ನಾನು ಕೂಡ ಅದೇ ಒಂದು ಕನಸನ್ನ ಹೊತ್ಕೊಂಡು ಯೂಟ್ಯೂಬ್ ನಲ್ಲಿ ಬಂದಿದ್ದೀನಿ. ಸೊ ಇನ್ನೇನು ಆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡುವಂತ ಸ್ಟೇಜ್ ನಲ್ಲಿಯೂ ಕೂಡ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆಲ್ಲ ನೀವೇ ಕಾರಣ. ನಾನು ಪಟ್ಟಂತಹ ಕಷ್ಟ ಹಾಗೇನೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇದು ಸಿಂಪಲ್ ವಿಡಿಯೋ ಅಂತ ಅನಿಸ್ತಾ ಇದೆ, ಹಾಗೇನೆ ಯಾರೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಇದು ಒಂದು ಮೋಟಿವೇಶನ್ ವಿಡಿಯೋ ಅಂತ ಆಗ್ಲಿ. ಸೊ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ಇವತ್ತು ವ್ಯೂಸ್ ಬಂದಿಲ್ಲ ಅಂದ್ರು ನೆಕ್ಸ್ಟ್ 6 ಮಂತ್ ಆದ್ಮೇಲೆ ನಿಮ್ಮ ಒಂದು ವಿಡಿಯೋಸ್ ಗಳಿಗೆ ವ್ಯೂಸ್ ಬಂದೇ ಬರುತ್ತೆ. ನೀವು ಪೇಷನ್ಸ್ ದಿಂದ ಕೇವಲ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಿ. ಸೊ ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಕ್ವಿಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ರು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಎಲ್ರು ಕೂಡ ಗ್ರೋ ಆಗೇ ಆಗ್ತೀವಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಪ್ರಶ್ನೆಗಳನ್ನ ಕೇಳಿ. ಇಂಪಾರ್ಟೆಂಟ್ ಟಿಪ್ಸ್ ನಿಮಗಂತ ಅಂದ್ರೆ ಹಿಂಗಿರುವಂತ ಟಾಪಿಕ್ಸ್ ಗಳ ಮೇಲೆ ವಿಡಿಯೋಸ್ ಗಳನ್ನ ಮಾಡಿ ಫ್ರೆಂಡ್ಸ್. ನೀವು ಟ್ರೆಂಡಿಂಗ್ ಆಗಿರುವಂತ ಟಾಪಿಕ್ ಗಳ ಮೇಲೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀರಾ. ಸೊ ಇದರಿಂದ ನಿಮ್ಗೆ ಚೆನ್ನಾಗಿ ರೀಚ್ ಸಿಗುವಂತ ಸಾಧ್ಯತೆ ಇರತ್ತೆ. ಸೊ ಇವಾಗ ಕ್ರೈಟೇರಿಯಾ ತುಂಬಾನೇ ಜಾಸ್ತಿ ಆಗಿದೆ, ನಮ್ಮ ಹತ್ರ ಸಮಯ ಕೂಡ ಕಡಿಮೆ ಇದೆ ಫ್ರೆಂಡ್ಸ್. ಸೊ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಹೊಂದಬೇಕು ಅನ್ಕೊಂಡಿದ್ರ, ಸೊ ನೀವೆಲ್ಲರೂ ಕೂಡ ಇವತ್ತೇ ಈ ಸ್ಟೆಪ್ಸ್ ಗಳನ್ನೆಲ್ಲ ಫಾಲೋ ಮಾಡಿ ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಅನ್ನ ಹೊಂದಿ ಫ್ರೆಂಡ್ಸ್. ಮತ್ತೆ ಕೇಳ್ತಾ ಇದ್ರ 500 ಸಬ್ಸ್ಕ್ರೈಬರ್ ನಿಂದ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗತ್ತಾ ಅಂತ ಹೇಳಿ. ಇಲ್ಲ, 500 ಸಬ್ಸ್ಕ್ರೈಬರ್ ಹಾಗೆ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿ ನೀವು ಹಾಫ್ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಲ್ಲ ಫ್ರೆಂಡ್ಸ್. ಕೇವಲ ಸೂಪರ್ ಚಾಟ್ ಮತ್ತೆ ಮೆಂಬರ್ಶಿಪ್ ಅಂತ ಸಿಗತ್ತೆ. ಸೊ ಇದರಿಂದ ನಮಗೆ ಅರ್ನಿಂಗ್ ಅನ್ನೋದು ಆಗಲ್ಲ. ಬಟ್ ನಮ್ದು ಯಾವಾಗ ಲಾಂಗ್ ವಿಡಿಯೋಸ್ ನಿಂದ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ತೀವಿ, 4000 ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ತೀವಿ, 1000 ಸಬ್ಸ್ಕ್ರೈಬರ್ ಅನ್ನ ಕಂಪ್ಲೀಟ್ ಮಾಡ್ತೀವಿ, ಅವಾಗ ಮಾತ್ರನೇ ನಮ್ಮ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗತ್ತೆ. ನಿಮ್ಗೆ ಎಷ್ಟು ವ್ಯೂಸ್ ಬರುತ್ತೆ ಹಾಗೇನೆ ನಿಮ್ಮ ವಿಡಿಯೋಸ್ಗಳು ಎಷ್ಟು ಪುಷ್ ಆಗತ್ತೆ, ಸೊ ಇದ್ರ ಮೇಲೆನೆ ನಿಮ್ಮ ಅರ್ನಿಂಗ್ ಅನ್ನೋದು ಕ್ಯಾಲ್ಕುಲೇಟ್ ಆಗತ್ತೆ ಫ್ರೆಂಡ್ಸ್. ಹಾಗೇನೆ ನೀವು ಯಾವ ಒಂದು ಭಾಷೆಯಲ್ಲಿ ವಿಡಿಯೋನ ಮಾಡ್ತಾ ಇದ್ದೀರಾ, ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ರೀತಿಯಾದಂತ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಯೂಟ್ಯೂಬ್ ಬಗ್ಗೆ ನೀವು ಕೂಡ ತಿಳ್ಕೊಂಡು ಯೂಟ್ಯೂಬ್ ನ ಯಾರೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೋತೀರಾ, ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ನನ್ನ ಚಿಕ್ಕ ಮೋಟಿವೇಶನ್ ನಿಮ್ಗೆ ಹೇಗ್ ಅನ್ಸಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದೆ ಇಂತಹದೇ ಒಳ್ಳೆ ವಿಡಿಯೋಸ್ ಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಯಾರೆಲ್ಲ ಸಹಾಯ ಮಾಡಿದಿರಾ, ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾನು ನಿಮ್ಗೋಸ್ಕರ ಕನ್ನಡದಲ್ಲಿ ಒಳ್ಳೆ ವಿಡಿಯೋಸ್ ಗಳ ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.